ಎಲ್ಲರೂ ಊಟ ಮಾಡಿದ್ರಾ? ನಾಳೆ ನಮ್ಮದು 10th ವ್ಯಾಲ್ಯೂಷನ್ ಇದೆ. ಓಕೆ, ಸಪ್ಲಿಮೆಂಟರಿ ಎಕ್ಸಾಮ್ ಬರೆದಿರೋರಿಗೆ ವ್ಯಾಲ್ಯೂಷನ್ ಇದೆ ನಾಳೆ. ಹಾಗಾಗಿ ನಾನು ವ್ಯಾಲ್ಯೂಷನ್ಗೆ ಹೋಗ್ತಾ ಇದ್ದೀನಿ. ನಾಳೆ ಕ್ಲಾಸಲ್ಲಿ ಇರೋದಿಲ್ಲ. ಹಾಗಾಗಿ ನಿಮಗೆ ಈಗಲೇ ಒಂದೆರಡು ಮಾತನ್ನು ಹೇಳಬೇಕು ಅಂತೇಳಿ ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ಓಕೆನಾ? ಇವತ್ತೇ ನೋಡಿದ್ರಿ ನಿಮ್ಮ ಪೇರೆಂಟ್ಸ್ಗಳೆಲ್ಲರೂ ಕೂಡ ಯಾವ ರೀತಿ ಒಂದು ಆಶಾಭಾವನೆ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಈ ಒಂದು ಶಾಲೆಯಲ್ಲಿ ಈ ವರ್ಷವೂ ಕೂಡ ಒಳ್ಳೆ ರಿಸಲ್ಟ್ ಬರಲಿ ಅಂತೇಳಿ ಒಂದೆರಡು ಕನಸುಗಳನ್ನು ಕಟ್ಕೊಂಡಿದ್ದಾರಲ್ವಾ ನಿಮ್ಮ ಬಗ್ಗೆ. ಸೊ ಹಾಗಾಗಿ ಅವರ ಆಸೆ ಆಕಾಂಕ್ಷೆಗಳನ್ನು ನೀವು ಈಡೇರಿಸುವಂತಹ ಒಂದು ಕೆಲಸವನ್ನು ಮಾಡಿ. ಅರ್ಥ ಆಗ್ತಿದೆನಾ? ಮೇನ್ ಇಂಪಾರ್ಟೆಂಟು ಯಾವುದನ್ನು ಕೂಡ ತಲೆಗಿಟ್ಕೋಬೋದು. ಸರಿಯಾಗಿ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಕ್ರೈಸ್ ಕಮಾಂಡ್ ಟೆಸ್ಟ್ ಇದೆ, ಯಾವಾಗಿದೆ ಎಕ್ಸಾಮು? 24. ಎಷ್ಟು ಮಾರ್ಕ್ಸ್ ಸಿಗಿದೆ? 40 ಮಾರ್ಕ್ಸ್ ಸಿಗಿದೆ ಅಲ್ವಾ? ಸೊ ನಮಗೆ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಸ್ಟೆಪ್ ಇದು. ಸೊ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ನಾನು ಮಾರ್ಕ್ಸ್ ತೆಗಿಬೇಕು, ನಾನು ಚೆನ್ನಾಗಿ ಓದಬೇಕು ಅನ್ನೋಂಥ ಮನೋಭಾವನೆ ಬರಬೇಕೇ ಹೊರತು ಬೇರೆ ಏನೂ ಕೂಡ ಬರಬಾರ್ದು. ಸೊ ನಿಮಗೆ ಓದೋಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆನಾ, ನಮ್ಮ ಹತ್ರ ಶೇರ್ ಮಾಡಿ. ಅವು ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ. ಓಕೆನಾ? ಇಲ್ಲಿಂದ ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಕೊಡಬೇಕು. ಈಗ ಆಲ್ರೆಡಿ ಕ್ರೈಸ್ ಕಾಮನ್ ಟೆಸ್ಟಿಗೆ ಏನೇನು ಸಿಲೆಬಸ್ ಇದೆಯೋ ಆ ಸಿಲೆಬಸ್ ಎಲ್ಲದೂ ಕೂಡ ಆಗಿದೆ ಅಲ್ವಾ? ಆಲ್ಮೋಸ್ಟ್ ಆಗಿದೆ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ನೋಡಿ, ಬೆಳಿಗ್ಗೆ ಬೇಗ ಇದ್ದೇಳಿ, 4 ಗಂಟೆಗೆ ಇದ್ದೇಳಿ. ನಾನು ಬರ್ತೀನಿ. ಬೆಳಿಗ್ಗೆ ಎದ್ದು ಕಂಪ್ಲೀಟಾಗಿ ಆ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಓದೋ ಪ್ರಯತ್ನ ಮಾಡ್ಬೇಕು. ನೀವು ಮಾಡ್ತಿರಲ್ಲ? ನೋಡಿ, ಮೈಂಡಿಂದ ಬಿಟ್ಟಾಕ್ಬಿಡಿ ಕೆಲವೊಂದನ್ನು. ನಿಮಗೆ ಓದೋದ ಕಡೆಗೆ ಏನು ಬೇಕೋ ಅದು ನಮಗೆ ಕೇಳಿ. ಚೆನ್ನಾಗಿ ಒಳ್ಳೆಯ ಅಂಕಗಳನ್ನು ತೆಗಿಯೋಕ್ಕೆ ಏನು ಬೇಕೋ ನಮ್ಮನ್ನು ಕೇಳಿ. ಇದನ್ನು ಬಿಟ್ಟು ಬೇರೆದೇನು ಕೂಡ ನಿಮ್ಮ ಮೈಂಡಲ್ಲಿ ಬರಬಾರ್ದು. ಸೊ ನಿಮಗೆ ಓದೋಕ್ಕೆ ಏನಾದರೂ ಸಮಸ್ಯೆಗಳಾಗ್ತಾ ಇದೆಯೋ ನಮ್ಮ ಹತ್ರ ಹೇಳಿ. ಪ್ರಾಂಶುಪಾಲ ಇದ್ದಾರೆ, ಅವ್ರ ಹತ್ರ ಹೇಳ್ರಿ. ಅದನ್ನು ಬಿಟ್ಟು ನಿಮ್ಮ ಪೋಷಕರು ಇದ್ದಾರೆ, ಅವ್ರ ಹತ್ರ ಹೇಳ್ರಿ. ಓಕೆನಾ? ಸೊ ಬೇರೆ ಅದೆಲ್ಲ ಬೇಡ, ಇರಲಿ. ಸೊ ಇನ್ನು ಮುಂದೆ ಚೆನ್ನಾಗಿ ಓದಿ ನಮ್ಮ ಕ್ರೈಸ್ ಕಾಮನ್ ಟೆಸ್ಟ್ ಧೂಳೆಬ್ಬಿಸ್ಬೇಕು. ಎಲ್ಲ ಶಾಲೆಯಲ್ಲೂ ಕೂಡ ಪ್ರಿಪ್ರೇಷನ್ ನಡೀತಾ ಇದೆ. ಅದೊಂದು ಮೈಂಡಲ್ಲಿರಲಿ. ನಮಗೆ ಟೆನ್ಷನ್ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ಕ್ರೈಸ್ ಕಾಮನ್ ಟೆಸ್ಟ್ ಬರ್ತಾ ಇದೆ ಅಂತೇಳಿ. ಆ ಕ್ರೈಸ್ ಕಾಮನ್ ಟೆಸ್ಟನ್ನು ಮಾರ್ಕ್ಸ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಾಗ ನಮ್ಮ ಶಾಲೆ ಯಾವ ರೀತಿಯ ರಿಸಲ್ಟ್ ಇದೆ ಅಂತೇಳಿ ಇಡೀ ಆಲ್ ಓವರ್ ಕರ್ನಾಟಕದಲ್ಲೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಒಂದು ಎಕ್ಸಾಮ್ ಚೆನ್ನಾಗಿ ಬರೀಬೇಕು ಅನ್ನುವಂಥದ್ದು ಮಾತ್ರ ನಿಮ್ಮ ಮೈಂಡಲ್ಲಿ ಇರಬೇಕು ಹೊರತು ಬೇರೆದೇನು ಇರಬಾರ್ದು. ಓಕೆನಾ? ನಮ್ಮ ಮಗು ಇಲ್ಲಿ ಓದಬೇಕಪ್ಪ, ಓದೋದು ಬಿಟ್ಟು ಅಂತಂದೇಳಿ ತುಂಬಾ ಬೇಜಾರು ಮಾಡಿಕೊಂಡ್ರು ಪೇರೆಂಟ್ಸ್. ಬಿಟ್ಬಿಡಿ ಅವ್ರಿಗೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ಕೂಡ ಬೇಜಾರು ಮಾಡಬೇಡಿ. ನಾವಿಲ್ಲಿಗೆ ಓದಕ್ಕೆ ಬಂದಿದ್ದೀವಿ, ಓದಬೇಕಪ್ಪ ಅನ್ನುವಂಥ ಮನೋಭಾವನೆ ಮಾತ್ರ ನಿಮ್ಮಲ್ಲಿ ಬರಲಿ. ಹೌದಿಲ್ಲ? ನೆಕ್ಸ್ಟ್ ಪೇರೆಂಟ್ಸ್ ಮೀಟಿಂಗ್ ಇದೆ. ಪೇರೆಂಟ್ಸ್ ಮೀಟಿಂಗ್ ಬಂದಾಗ ನಿಮ್ಮೆಲ್ಲ ಅವಾಗ ಆಲ್ರೆಡಿ ಕ್ರೈಸ್ ಕಾಮನ್ ಟೆಸ್ಟ್ ಆಗಿರುತ್ತೆ, ಬೇರೆ ಬೇರೆ ಎಕ್ಸಾಮ್ಸ್ಗಳಾಗಿರ್ತದೆ. ಆ ಎಕ್ಸಾಮ್ಸ್ಗಳನ್ನು ಅನಾಲಿಸಿಸ್ ಮಾಡಿ ನಿಮ್ಮ ಪೇರೆಂಟ್ಸ್ಗಳ ಗಮನಕ್ಕೆ ನಾವು ತರ್ತೀವಿ. ಅವಾಗೆಲ್ಲ ಇಲ್ಲಪ್ಪ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ ಅನ್ನೋ ಥರ ನಿಮ್ಮ ಪ್ರೋಗ್ರೆಸ್ ಅವ್ರ ಕಣ್ಮುಂದೆ ಕಾಣಲಿ. ಓಕೆನಾ? ಓಕೆನಾ? ಇದಷ್ಟೇ ನಿಮ್ಮ ಮೈಂಡಲ್ಲಿ ಇರಲಿ. ಏನೇ ಸಮಸ್ಯೆಗಳು ಬಂದರೂ ಆಯಿತು, ಇನ್ನು ಮುಂದೆ ನನ್ನ ಹತ್ರ ಹೇಳ್ತೀರಾ? ಏನೇ ಸಮಸ್ಯೆಗಳು ಬಂದರೆ ಹೇಳ್ತೀರಾ? ನಿಮ್ಗೆ ಓದೋದಕ್ಕೆ ಏನು ತೊಂದರೆ ಆದರೂ ಕೂಡ ನನ್ನ ಹತ್ರ ಹೇಳಿ, ನಾನು ಅದನ್ನು ಬಗೆಹರಿಸ್ತೀನಿ. ಓಕೆನಾ? ಸೊ ಈ ವರ್ಷವೂ ಕೂಡ ನಮ್ಮ ಶಾಲೆ ಉತ್ತಮವಾದಂಥ ಅಂಕಗಳನ್ನು ಗಳಿಸಬೇಕು ಅನ್ನೋಂಥ ಒಂದು ಆಶಾಭಾವನೆಯನ್ನು ನಾವೆಲ್ಲ ಶಿಕ್ಷಕರು ಕೂಡ ಇಟ್ಕೊಂಡಿದ್ದೀವಿ. ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಹುಸಿ ಆಗದೇ ರೀತಿ ಈ ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಒಂದು ಓದಿನಲ್ಲಿ ಆಸಕ್ತಿಯನ್ನು ತೋರಿಸೋದ್ರ ಮುಖಾಂತರ ನಮಗೆ ಅದನ್ನು ಕಾಣಿಸ್ಬೇಕು. ಓಕೆನಾ? ಓಕೆನಾ? ಎಲ್ಲರೂ ಓದ್ತಿರಲ್ಲ? ಓದಿ. ಇನ್ ಕೇಸ್ ಯಾರಾದರೂ ಕೂಡ ಕ್ಲಾಸಿಗೆ ಬರಲಿಲ್ಲ ಅಂದರೆ, ಯಾರಾದರೂ ಕ್ಲಾಸಿಗೆ ಬರಲಿಲ್ಲ ಅಂತಂದರೆ ಆ ಟೈಮ್ನ ನೀವು ವೇಸ್ಟ್ ಮಾಡ್ಕೋಬೇಡಿ. ತೆಗೀರಿ ನೋಟ್ಸನ್ನು, ಓದಿ. ದಯವಿಟ್ಟು ಹೇಳ್ತೀನಿ, ಟೈಮ್ ಇಲ್ಲರಿ. ನಾನು ಹೇಳ್ತೀನಿ, ಟೈಮ್ ಓಡ್ತಾ ಹೋಗುತ್ತೆ. ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಇನ್ನೊಂದು ವೀಕ್ ಅಷ್ಟೇ ಇರೋದು. ಆ ವೀಕ್ನಲ್ಲಿ ಪ್ರತಿಯೊಂದು ಟೈಮು ಕೂಡ ಇಂಪಾರ್ಟೆಂಟ್, ಪ್ರತಿಯೊಂದು ಕ್ಷಣನೂ ಇಂಪಾರ್ಟೆಂಟ್. ಕ್ಲಾಸಲ್ಲಿ ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಈಗ ನಾಳೆ ಒಂದು ಕ್ಲಾಸ್ ಗ್ಯಾಪ್ ಆಗುತ್ತೆ ಅಲ್ಲ, ಗ್ಯಾಪ್ ಮಾಡೋಕ್ಕೆ ಬಿಡಲ್ಲ. ಎಲ್ಲ ಟೀಚರ್ಸು ಕೂಡ ತಗೊತಾರೆ ಬಿಡಿ, ಕವರ್ ಮಾಡ್ಕೊತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಆ ಟೀಚರ್ಸ್ ಬರೋವರೆಗೂ ಕೂಡ ಒಂದು 5-10 ಮಿನಿಟ್ಸ್ ಇರುತ್ತಲ್ಲ, ಆ 10 ಮಿನಿಟ್ಸು ಕೂಡ ಯೂಸ್ ಮಾಡ್ಕೊಳ್ರಿ. ನಾನು ಹೇಳ್ತಾ ಇರೋದು, ಬೇಗ ರೆಸ್ಟಿಗೆ ಹೋಗಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ. ಬಂದು ಕೂತ್ಕೊಳ್ರಿ, ಟೆಕ್ಸ್ಟ್ ಬುಕ್ ತೆಗೀರಿ, ಏನಾದರೂ ಒಂದು ನೋಡಿ, ಯಾವುದಾದ್ರೂ ಒಂದು ಬಾಕ್ಸಿಗೆ ನೋಡಿರಿ, ನಾನು ಏನಾದರೂ ಒಂದು ಇನ್ಫಾರ್ಮೇಷನ್ ನೋಡಿ. ಸಂಜೆ ಬರ್ತೀರಾ, ಆಟದ ಟೈಮ್ನಲ್ಲಿ ಆಟ ಆಡ್ತೀರಾ, ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಓದ್ಕೊಂತ ಕೂತ್ಕೊಳ್ರಿ. ನೈಟ್ವರೆಗೂ ಊಟದ ಟೈಮ್ವರೆಗೂ ಓದ್ಕೊಂತ ಕೂತ್ಕೊಳ್ರಿ. ಒಂದು ಸ್ವಲ್ಪ ಮತ್ತೆ ವಾಕ್ ಮಾಡಿ ಮತ್ತೆ ಬಂದು ಓದ್ಕೊಂತ ಕೂತ್ಕೊಳ್ರಿ. ನೈಟ್ ಬೇಗ ಮಲಗಿ ಬೆಳಿಗ್ಗೆ 4 ಗಂಟೆಗೆ ಈಗಲಿಂದನೇ ಎದ್ದೇಳೋ ಪ್ರಯತ್ನ ಮಾಡಿ. ನೋಡಿ, ನಮ್ಮ ಟೈಮ್ ವೆರಿ ಇಂಪಾರ್ಟೆಂಟ್. ನಮ್ಮ ಬೆಳಗಿನ ಜಾವ, ಆ ಬೆಳಗಿನ ಜಾವ ನೀವು ಓದೋದನ್ನು ಇವಾಗಲೇ ಪ್ರಾಕ್ಟೀಸ್ ಮಾಡಿರಿ. ಆವಾಗ ನಿಮ್ಗೆ ಫುಲ್ ಒಳ್ಳೆಯ ಅಂಕಗಳನ್ನು ತೆಗಿಯೋ ಒಂದು ಲೆವೆಲ್ಲಿಗೆ ನೀವು ಚೇಂಜ್ ಆಗ್ತೀರಾ. ಬೆಳಿಗ್ಗೆ ಬೇಗ ಎದ್ದೇಳಿ. ಅರ್ಥ ಆಯ್ತಾ? ಬೆಳಿಗ್ಗೆ ಬೇಗ ಎದ್ದು ಚೆನ್ನಾಗಿ ಇವಾಗಲಿಂದ ಓದೋ ಪ್ರಯತ್ನ ಮಾಡಿ. ಕ್ರೈಸ್ ಕಾಮನ್ ಟೆಸ್ಟು ಎಲ್ಲರೂ ಕೂಡ ನೀವು ಚೆನ್ನಾಗಿ ತೆಗೀಲಿ ಅನ್ನುವಂಥ ಒಂದು ಆಶಾಭಾವನೆ ನಮಗಿದೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಓಕೆನಾ? ಓಕೆ.